ರಾಜ್ಯದ ಜನತೆಗೆ ಮತ್ತೊಮ್ಮೆ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ. ರಾಜ್ಯದ ಜನತೆಗೆ ಶೀಘ್ರದಲ್ಲೇ ಕರೆಂಟ್ ಶಾಕ್ ಕಾದಿದ್ಯಾ? ರಾಜ್ಯದ ಜನತೆಗೆ ಮತ್ತೊಮ್ಮೆ ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ. ರಾಜ್ಯದ ಜನತೆಗೆ ಶೀಘ್ರದಲ್ಲೇ ಕರೆಂಟ್ ಶಾಕ್ ಈ ಒಂದು ವಿಚಾರ ಕಾದಿದ್ಯಾ? ಬಸ್ ಆಯಿತು, ಮೆಟ್ರೋ ಆಯಿತು, ಹಾಲ್ ಆಯಿತು, ಬಳಿಕ ವಿದ್ಯುತ್ ದರ ಏರಿಕೆ ಕೂಡ ಫಿಕ್ಸ್ ಎನ್ನಲಾಗ್ತಾ ಇದೆ. ಅಧಿವೇಶನ ಮುಗಿತಾ ಇದ್ದಂತೆ ವಿದ್ಯುತ್ ದರ ಪರಿಷ್ಕರಣೆ ಮಾಡ್ತಾರಂತೆ. ಈಗಾಗಲೇ ಕೆಇಆರ್ಸಿಯಿಂದ ಅಭಿಪ್ರಾಯ ಸಂಗ್ರಹ ಮಾಡಲಾಗಿದೆ. ಬೆಸ್ಕಾಂ ಸೇರಿದಂತೆ ಇನ್ನಿತರ ಕಂಪನಿಗಳ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಲಾಗಿದೆ. ರಾಜ್ಯದ ಜನತೆಗೆ ಬೆಲೆ ಏರಿಕೆಯ ಬಿಸಿ ಇದು ಕೂಡ ಒಂದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ರಾಜ್ಯದ ಜನತೆಗೆ, ಅದರಲ್ಲೂ ಕೂಡ ಕರ್ನಾಟಕದ ಜನತೆ ಗ್ಯಾರಂಟಿಗಳನ್ನ ನಂಬಿಕೊಂಡು ಸರ್ಕಾರವನ್ನ ಅಧಿಕಾರಕ್ಕೆ ತಂದ್ರು. ಆದರೆ ಇದೀಗ ಯಾರು 200 ಯೂನಿಟ್ ಫ್ರೀಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಅವರೇ ಇವಾಗ ಕರೆಂಟ್ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ರಾಜ್ಯದ ಜನತೆಗೆ ವಿದ್ಯುತ್ ದರ ಏರಿಕೆಗೆ ಸಾರ್ವಜನಿಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೂ ಕೂಡ ವಿದ್ಯುತ್ ದರ ಏರಿಕೆಗೆ ಕೆಇಆರ್ಸಿ ಮುಂದುವರಿತಾ ಇದೆ. ಪ್ರತಿ ಯೂನಿಟ್ಗೆ 1.5 ರೂಪಾಯಿ ಅಂದರೆ 1.5 ರೂಪಾಯಿ ಹೆಚ್ಚಿಸುವಂತೆ ಕಂಪನಿಗಳು ಮನವಿಯನ್ನ ಕೂಡ ಮಾಡಿಕೊಂಡಿದೆ. ವಿದ್ಯುತ್ ದರ ಪರಿಷ್ಕರಣೆಗೆ ಪಟ್ಟನ್ನ ಹಿಡಿದಿದೆ ಎಸ್ಕಾಂ ಮತ್ತು ಬೆಸ್ಕಾಂಗಳು. ಇನ್ನು ಎಸ್ಕಾಂಗಳ ಪ್ರಸ್ತಾವನೆಯನ್ನ ಪರಿಶೀಲನೆ ಮಾಡುವಂತಹ ಕೆಇಆರ್ಸಿ ಈಗಾಗಲೇ ಪ್ರಸ್ತಾವನೆಗೆ ಅಸ್ತು ಅಂತ ಕೂಡ ಹೇಳಿದ್ದಾರೆ ಕೆಇಆರ್ಸಿಯ ಅಧಿಕಾರಿಗಳು. ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ವಿದ್ಯುತ್ ದರ ಪರಿಷ್ಕರಣೆ ಫಿಕ್ಸ್ ಎನ್ನಲಾಗ್ತಾ ಇದೆ. ಅಧಿವೇಶನ ಮುಗಿಯೋದೇ ತಡ. ಇನ್ನು ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಕೂಡ ಎದುರಾಗಲಿದೆ. ಅಧಿವೇಶನದ ಬಳಿಕ ವಿದ್ಯುತ್ ದರ ಏರಿಕೆ ಘೋಷಣೆ ಸಾಧ್ಯತೆ ಎನ್ನಲಾಗ್ತಾ ಇರುವಂಥದ್ದು. ಈಗಾಗಲೇ ಬಸ್ ಪ್ರಯಾಣದ ದರ ಏರಿಕೆಯಾಗಿದೆ, ಮೆಟ್ರೋ ಪ್ರಯಾಣದ ದರ ಏರಿಕೆಯಾಗಿದೆ, ಹಾಲಾಯಿತು, ನೀರಾಯಿತು. ಇನ್ನು ರಾಜ್ಯದ ಜನತೆ ಅಗತ್ಯ ವಸ್ತುಗಳನ್ನು ಏನು ಬಳಕೆ ಮಾಡ್ತಾ ಇದ್ರು, ಅಗತ್ಯ ವಸ್ತುಗಳ ಒಂದು ಬೆಲೆ ಏರಿಕೆ ಕೂಡ ಆಗಿರುವಂಥದ್ದು. ಇದರ ನಡುವೆ 200 ಯೂನಿಟ್ ಫ್ರೀ ಅಂತ ಹೇಳಿದಂತಹ ಸಿದ್ದರಾಮಯ್ಯನವರು ಮತ್ತೆ ಶಾಕನ್ನು ನೀಡ್ತಾ ಇದ್ದಾರೆ. ರಾಜ್ಯದ ಜನತೆಗೆ ಕರೆಂಟ್ ಶಾಕ್, ಈ ಒಂದು ಕರೆಂಟ್ ಶಾಕನ್ನು ನೀಡ್ತಾ ಇದ್ದಾರೆ. ಶೀಘ್ರದಲ್ಲೇ ವಿದ್ಯುತ್ ದರ ಏರಿಕೆಯಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ.